ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ದೇಶ ಸೇವೆಯೇ ಈಶ ಸೇವೆ. ಈ ಗಾದೆ ಮಾತನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಗಾದೆಗಳು ಹಿರಿಯರ ಅನುಭವದ ಹಿತನುಡಿಗಳು. ಗಾದೆಗಳು ಜನಪದ ಸಾಹಿತ್ಯದ ಒಂದು ಪ್ರಕಾರವಾಗಿದೆ. ಗಾದೆಗಳು ವೇದಗಳನ್ನೇ ಪ್ರಾಮುಖ್ಯವು ಮತ್ತು ಪ್ರಾಚೀನವು. ನಮಗೆ ಆಶ್ರಯ ನೀಡಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಮತ್ತು ಅಭಿವೃದ್ಧಿ ಹೊಂದಲು ಕಾರಣವಾಗುವ ನಮ್ಮ ದೇಶಕ್ಕೆ ನಾವು ಪ್ರತಿಯಾಗಿ ಸೇವೆ ಸಲ್ಲಿಸಬೇಕು. ಅಂದರೆ ಸೈನಿಕನಂತೆ ಯುದ್ಧ ಮಾಡುವುದು ಎಂದರ್ಥವಲ್ಲ. ನಾವು ಸೈನಿಕರಾಗದಿದ್ದರೂ ನಮ್ಮ ರಕ್ಷಣೆಗಾಗಿ, ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ ಕೆಚ್ಚೆದೆಯ ಸೈನಿಕರಿಗೆ ಕೃತಜ್ಞರಾಗಿರುವುದು, ಅವರ ಪ್ರಾಣ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿಕೊಳ್ಳುವುದು. ಸೈನಿಕ ಕಲ್ಯಾಣ ನಿಧಿಗೆ, ಅವರ ರಕ್ಷಣೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೈಲಾದ ಸಹಾಯ ಮಾಡುವುದು ಕೂಡ ಪರೋಕ್ಷವಾಗಿ ದೇಶ ಸೇವೆ ಮಾಡಿದಂತೆಯೇ ಸರಿ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನಗಳು ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಗೌರವಿಸುವುದು ನಾವು ಮಾಡಬೇಕಾದ ಮುಖ್ಯ ಜವಾಬ್ದಾರಿಯಾಗಿದೆ. ಯಾವುದೇ ಜಾತಿ, ಮತ, ಧರ್ಮಗಳನ್ನು ನೋಡದೆ ದೇಶ ಎಂಬ ವಿಷಯ ಬಂದಾಗ ಎಲ್ಲರೂ ಒಂದೇ ಎಂಬ ಭಾವನೆ ಬರಬೇಕು. ದೇಶಕ್ಕೆ ತುರ್ತು ಪರಿಸ್ಥಿತಿ ಎದುರಾದಾಗ ಕೈಲಾದ ಸಹಾಯವನ್ನ ಮಾಡಲು ಮುಂದಾಗಬೇಕು. ದೇಶವನ್ನ ಬ್ರಿಟಿಷರಿಂದ ಹೋರಾಡಿ ಗಳಿಸಿದ ಈ ಸ್ವಾತಂತ್ರ್ಯವನ್ನ ದುರುಪಯೋಗಪಡಿಸಿಕೊಳ್ಳಬಾರದು ಮತ್ತು ಅತಂತ್ರಗೊಳಿಸಬಾರದು. ಏಕೆಂದರೆ ಈ ಸ್ವಾತಂತ್ರ್ಯ ಪಡೆಯಲು ಹೋರಾಡಿ ಮಣಿದ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ಮಾನ ಪ್ರಾಣದ ಬಲಿದಾನವಾಗಿದೆ. ಆದ್ದರಿಂದ ಈ ಸ್ವಾತಂತ್ರ್ಯವಾದ ದೇಶದ ಗೌರವ, ಘನತೆ ಮತ್ತು ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಭಾರತಾಂಬೆ ನಮ್ಮನ್ನೆಲ್ಲ ಸಲಹುವ ತಾಯಿ. ಎತ್ತ ತಾಯಿಯಷ್ಟೇ ಮುಖ್ಯಳು. ಹೇಗೆ ಎತ್ತ ತಾಯಿಯ ಋಣ ತೀರಿಸಿಕೊಳ್ಳಲು ಅವಳ ಸೇವೆ ಮಾಡುತ್ತೇವೆಯೋ ಹಾಗೆಯೇ ನಮ್ಮನ್ನು ಪೋಷಿಸುವ ಈ ದೇಶವನ್ನು ಕೂಡ ಸೇವೆ ಮಾಡುವುದರ ಮೂಲಕ ಋಣ ತೀರಿಸಿಕೊಳ್ಳಬೇಕು. ದೇಶಕ್ಕೆ ಹಿತಾಸಕ್ತಿಗೆ ಧಕ್ಕೆಯುಂಟಾಗದಂತೆ ದೇಶಕ್ಕೆ ಗೌರವ ತರುವಂಥ ಕೆಲಸ ಮಾಡಬೇಕು. ದೇಶದ ಸಂಪನ್ಮೂಲಗಳನ್ನು ರಕ್ಷಿಸಬೇಕು. ದೇಶ ಸೇವೆಯನ್ನ ಮಾಡುವವನು ದೇವರ ಸೇವೆಯೇ ಮಾಡಿದಂತೆಯೇ ಸರಿ. ಆಗಲೇ ಅವನು ನಿಜವಾದ ದೇಶ ಸೇವಕನಾಗುತ್ತಾನೆ. ಅಂತಹ ಸೇವಕರು ನಾವಾಗಬೇಕು ಎಂಬುದಾಗಿ ನಾನು ಆಶಿಸುತ್ತೇನೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ದೇಶ ಸೇವೆಯೇ ಈಶ ಸೇವೆ ಎಂಬ ಗಾದೆ ಮಾತನ್ನು ನೋಡಿದ್ವಿ. ಮಕ್ಕಳೇ, ನಾವು ತಾಯಿಗೆ ಹೇಗೆ ಋಣ ತೀರಿಸಲು ಸೇವೆ ಮಾಡ್ತೀವಲ್ಲ ಹಾಗೆಯೇ ದೇಶ ಸೇವೆಯನ್ನು ಕೂಡ ನಾವು ಮಾಡಬೇಕು. ದೇಶ ಸೇವೆ ಮಾಡಬೇಕು ಅಂತ ಹೇಳಿ ನಾವು ಸೈನಿಕರ ಹಾಗೆ ಯುದ್ಧಕ್ಕೆ ನಿಂತು ಶ್ರಮಿಸುವುದಲ್ಲ. ದೇಶದ ಒಳಗೆ ನಾವು ರಕ್ಷಣೆಯಾಗಿ ನಿಲ್ಲಲು, ದೇಶದ ಒಳಗೆ ಆಗುವಂತಹ ಪ್ರಕೃತಿ ವಿಕೋಪಗಳು, ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ದೇಶದ ರಕ್ಷಣೆಗೆ, ದೇಶದ ಸೇವೆಗೆ ನಿಲ್ಲಬೇಕು. ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು ನಾವು. ಮತ್ತು ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನ ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಗೌರವಿಸಬೇಕು. ದೇಶಕ್ಕೆ ಹಾನಿಯುಂಟಾಗುವಂತಹ ಅಥವಾ ಅಪಕಾರವನ್ನು ತರುವಂತಹ ಕೆಲಸಗಳನ್ನು ಮಾಡಬಾರ್ದು. ಈ ದೇಶದ ರಕ್ಷಣೆಗಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ ಗಡಿಭಾಗದಲ್ಲಿ ಕಾಯುವಂತಹ ದೇಶದ ಸೈನಿಕರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಇದೇ ನಾವು ಮಾಡಬೇಕಾದಂತಹ ದೇಶ ಸೇವೆಗಳು. ಹೀಗೆ ಹೇಳ್ತಾ ಈ ಗಾದೆ ಮಾತು ನಿಮ್ಗೆ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.